ಶಂಕರವಕ್ಕ ಕರ್ದೆ ಅಂತ ನೋಡವಾ. ಕರ್ದೆ ಅಂತ ಅಂದ್ರೆ ಎದಕ್ ಕರ್ದೆನಂತ ನಿಂಗೆ ಗೊತ್ತಿರ್ಬೇಕು ವಿಚಾರ ಏನ್. ಅದು ಏನಿದೆ ನಂಗಂತೂ ಒಂದು ಬಗೆಹರಿವಲ್ತವ ಯಾವತ್ತಾಗ. ಅಲ್ಲ ಇದಲ್ಲ ನನ್ನ ಮಗಳು ನಿನ್ನ ಮನೆಗೆ ರಾತ್ರಿ ಬಂದು ಹಾಲು ಕುಡಿಸ್ತಾಳ ಅಂದ್ರೆ ನಿಂಗೆ ಏನ್ ಅನ್ಸ್ವಲ್ತನ? ನಿಜ ಹೇಳ್ತೇನೆ ಶಂಕರವಕ್ಕ, ನಿನ್ನೆ ನಾನು ಒಂದು ಕ್ಷಣ ಹೆದರ್ಬಿಟ್ಟೆ. ಏನಿದು ಯಾಕ ಎತ್ತ ಮಾತು ಕತಿ ಹಾವ ಭಾವ ಭಾರಿ ಬದ್ಲಾಗಿತ್ತ. ನನಗೂ ಏನ್ ಅನ್ನೋದ ತಿಳಿಲಾರ್ದಂಗ ಆಗ್ಬಿಡ್ತು. ಶಂಕರವಕ್ಕ ಏನಪ್ಪ ನೋಡು ನಿನಗ ಅನ್ಸೈತಿ. ನಾನು ರಾತ್ರಿ ಅನುಭವಿಸಿದ್ನಲ್ಲ ಯವ್ವ, ಅದನ್ನ ಯಾರ ಮುಂದೆ ಹೇಳಿ ನೋಡೋಣ. ಅಯ್ಯೋ ನಿನ್ ಮುಂದೆ ಹೇಳ್ತೀನಿ, ಎಷ್ಟು ಹೆದರೇನಿ ಅನ್ನಂಗಿಲ್ಲ ಗೊತ್ತನ. ಯಾಕ ಏನಾತಂತಿಲ್ಲ ಯವ್ವ ಆತಾಗ. ಅಲ್ಲ ರಾತ್ರಿ ನನ್ ಮಗಳು ಇದ್ದಕ್ಕಿದ್ದಂಗ ಒಂದ್ ನಮೂನಿ ಶಿಟ್ಟು ಶೆಡು ಕವಾ ಮಾಡಾಕತ್ಲವ. ಅಲ್ಲಿಂದ ಬಂದು ಕೂಸಿಗೆ ಹಾಲು ಕುಡ್ಸಂದ್ರ ನಾಯಕಂತಾಳ. ಒಟ್ಟ ಕುಡಿಸ್ಬಳ್ಳ ಅದು ಮತ್ತೆ ನಿನ್ ಮೊಮ್ಮಗ ನೋಡ್ಕೊಳಕತ್ತೇನಿ. ಇಲ್ಲ ಬಿಡು ಹೋಗ್ಲಿ ಎದಕ್ ಒದರ್ತಿ ಅಂತಾಳ. ಅಲ್ಲ ನಿನ್ನ ಮೊಮ್ಮಗ ಅಂತ ಹಂಗಾರ ಅಕ್ಕಿಗ್ ಮಗ ಅಲ್ಲವ. ನಿನ್ನೆ ಭಾರಿ ಹಾವ ಬದ್ಲಾಗಿತ್ತು. ನಂಗಂತೂ ಏನಂತೇಳಿ ತಿಳಿಲಿಲ್ಲ. ಆಮೇಲೆ ಗೊತ್ತಾತ. ಇಲ್ಲೋಡಿಲ್ಲ ನಿನ್ ಸೊಸಿನ ಯವ್ವ ಆಕಿ ಎಲ್ಲ ಬಿಡುದ್ ಬಿಟ್ಟು ಹೋಗಿ ನನ್ನ ಮಗಳ ಮೈಯಾಗ ಹೊಕ್ಕೊಂಡಾಳ ಯವ್ವ ನಿನ್ ಸೊಸಿ. ನಿನ್ನೆ ನನಗಂತೂ ಕೈಕಾಲು ತರ್ಗುಟ್ಟು ರಾತ್ರಿ ಹೇಳ್ತಾನಿ, ಚೀರಾಡಂಗಿಲ್ಲ ಮಾಡಂಗಿಲ್ಲ, ಯಾರನ್ನೂ ಕರಿಯಾಕು ಆಗ್ವಲ್ತು, ಹೊರಗ್ ಬರಾಕು ಆಗ್ವಲ್ತು, ಅಲ್ಲೇ ಕಣ್ ಮುಚ್ಕೊಂಡ್ ಮೊಕ್ಕೊಳಕು ಆಗ್ವಲ್ತು ಗೊತ್ತನು. ಉಸ್ಸುಲ ಹೋಗಿ ಹೊಳೆ ಬಂತ ಯವ್ವ. ನಂದು ಕೂಸಿನ ಬೇರೆ ಕೈಯಾಗ ಕೊಟ್ಟೇನಿ. ಆ ಕೂಸಿನ ಏನಾರ ಮಾಡಿ ಗಿಡಿದ್ರೆ ನಾನೇನ್ ಮಾಡ್ಲಿ? ಈ ಕೂಸಿಂದ ನನಗೆ ಹಿಂಗ್ ಕಿರಿಕಿರಿ ಆಗಕತ್ತೈತಿ ಅಂತೇಳಿ ಯವ್ವ ನನ್ನ ಜೀವನನ ನನ್ನ ನೆನೆಸ್ಕೋಬಾರ್ದು ಬಿಡ. ನಿನ್ನೆ ರಾತ್ರಿ ಒದ್ದಾಡ್ಬಿಟ್ಟೆ. ಮಕ ಕಣ್ ಮುಚ್ಕೊಂಬಕ ಅಂತ ಚೀರ್ತತೆ ಯವ್ವ. ನನಗ ರಾತ್ರಿ ಕಣ್ಣು ತೆಗ್ಯಾಕು ಬಿಡವಲ್ತು. ಹೌದನ ಯಕ್ಕ? ಹೌದನ ಅಂತ ಕೇಳ್ತಿಯಲ್ಲ ಯವ್ವ. ಅದಕ್ಕ ನಿನ್ ಮೇಲೆ ಸಿಟ್ಟು ನನಗೆ. ನಾನು ನಿನ್ನೆ ಬಡ್ಕೊಂಡೆ. ಅದಕ್ಕ ನಿನ್ ಮೇಲೆ ಬಾರಿ ಸಿಟ್ಟು ನನಗ. ಹಾಲು ಕುಡಿಸ್ಬೇಡ ಅಂತೇಳಿ ಆಕಿ ನಿನ್ ಹೇಳಿದ್ರು ಏವ ಏನಾತ್ ಬಿಡ ಪಾಪ ಅಂದ್ಲ. ನಿನಗರ ಗೊತ್ತಾಗಲ್ಲ, ನಿನ್ ಸೊಸಿ ಬಾಣ್ತಿ ಕುಸಿನ್ ಬಿಟ್ಟು ಸತ್ತಾಳ, ಆಸೆ ಇಟ್ಕೊಂಡಿರ್ತಾಳ. ಏನ್ ಆಕತಿ ಹೇಳಕ್ ಆಗದಲ್ಲ ಯಾವ ಟೈಮ್ನಾಗ. ಬೇಡ ಇನ್ನೊಬ್ರನ್ನ ಕಷ್ಟ ಗುರಿ ಮಾಡೋದ ಅನ್ನೋದು. ಅಲ್ಲ ಯವ್ವ ನನಗೇನ್ ಗೊತ್ತ ಹಿಂಗೆಲ್ಲ ಆಕತಿ ಅಂತೇಳಿ. ಏನಾತ ಬಂದ್ ಕುಂತತಿ ಮೈ ಮ್ಯಾಗ. ಏನ್ ಮಾಡ್ತಿ ನೋಡು, ನಿನ್ ಕೂಸಿನ ನೀ ನೋಡ್ಕೋವಲ್ಲಿ. ಏನವ ಹಂಗಂದ್ರ ಅರ್ಥರ ಆಗ್ಬೇಕಲ್ಲ ನನಗ. ಈಕಿ ಸೊಸಿ ಪುಣ್ಯಾತಿಗಿತ್ತಿ ದೆವ್ವಾಗಿ ನಿನ್ ಮೈ ಮೇ ಬಂದಿದ್ಲು ನಿನ್ ರಾತ್ರಿ ಗೊತ್ತನ. ರಾತ್ರಿ 10:30 ಆಗಿತ್ತ ಏನ ನೋಡು. ಮೊಕ್ಕೊಂಡಕ್ಕೆ ಎದ್ದು ಹೋಗಿ ಅವ್ರು ಮನಿ ಕದಾ ಬಡದು ಅವ್ರ ಕುಸಿಗೆ ಹಾಲು ಕುಡಿಸಿ ಬಂದಿ. ನೆನಪೈತೆ? ನಾನಾ ನೀನ? ಅಯ್ಯೋ ದೇವ್ರಿ, ಅಯ್ಯೋ ಯವ್ವ ಏನ್ ಮಾಡೋದು ಬೇಗ? ಹ್ಞೂನವ ನನಗೂ ಗೊತ್ತಾಗಂತು. ಅದಕ್ಕೆ ಯಾಕೆ ಹೇಳ್ತೇನೆ ನಾನು, ಇವೆಲ್ಲ ಏನು ಅಷ್ಟು ಸುಲಭದ ಮಾತಿರಲ್ಲ ಏನು. ಯಾಕಂದ್ರೆ ದೆವ್ವಾಗಿವು ಅವು ಆಸೆ ಇಟ್ಕೊಂಡು ಸತ್ತಿರ್ತಾವೆ. ಮತ್ತು ಪಾಪ ಆಸೆ ಇಟ್ಕೊಂಡು ಮತ್ತೆ ಅವು ಆಸೆ ಈಡೇರಿಸ್ಬೇಕಂದ್ರೆ ಯಾರನ್ನಾರ ಕಾಯ್ತಾ ಇರ್ತಾವೆ. ಹಿಂಗೆ ನಿಮ್ಮಂಥವು ಸಿಕ್ಬಿಡ್ತೀರ ಮತ್ತೇನೇನೈತಿ? ನೀ ಅವು ಬಿಡೋದಿಲ್ಲ ಒಟ್ಟ. ಈಗ ಇಲ್ಲೋಡ ನಿನ್ನೆ ಬಂದು ನಿನ್ನ ಖುಷಿಗೆ ನೀ ಹಾಲು ಕುಡಿಸುವಲ್ಲಿ ಗೊತ್ತನ. ಆ ಖುಷಿಗೆ ಒದರಾಡ್ತಿ ಒಂದಳ್ತಿ ಎಳೆ ಕಂದ. ಅದಕ್ಕೇನು ತಿಳಿತೈತಿ? ಅದಕ್ಕೂ ಒದರಾಡ್ತಿ, ನನಗೂ ಒದರಾಡ್ತಿ. ನಿನ್ನೆ ಬಾಯಿಗೆ ಬಂದಂಗೆ ಯವ್ವ ನನಗಂತರೂ ಏನು ಹೇಳ್ಬೇಕು ಅನ್ನೋದಾಗ ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು ನೋಡಿ ನಿನ್ನೆ ಆತಾಗ. ನೀ ಮಾಡೋ ಆಟಕ್ಕತ್ತಾಗ ನೋಡು. ನಾ ಯಾವುದು ಸುಮ್ಮನೆ ಹೇಳೋದಿಲ್ಲ, ಅನುಭವ ಇದ್ದಿದ್ದಕ್ಕೆ ಹೇಳ್ತಿರ್ತೇನೆ. ಕೇಳೋದು ನಿನಗೆ ವ್ಯವಧಾನನೇ ಇಲ್ಲ ನಿನಗೆ. ಯವ್ವ ಹಂಗಾರೆ ಏನು ಮಾಡೋದು ಬೇ? ನನ್ನ ಖುಷಿನ ಸೇರ್ಲಾರ್ದಂಗೆ ಮಾಡ್ತೇನೆ ಅಂದ್ರೆ ಅಯ್ಯೋ ದೇವ್ರಿ ಯಾಕೆ ಮೈ ಮೇಲೆ ಬಂದ್ಲ ಯವ್ವ? ಅಲ್ವೇ ಈಗಿನ ಕಾಲದಾಗ ಅದು ಹಿಂಗೆ ಸತ್ತಕಿ ದಿಢೀರ್ ಅಂತೇಳಿ ನನ್ನ ಮೈ ಮೇಲೆ. ಯವ್ವ ತಿಳಿವಲ್ತು ನನಗಂತರು. ಹನುಮಪ್ಪನ ಗುಡಿಗೆ ಹೋಗೋಣ. ನಾನು ಹೋಗಿ ಒಂದು ಅಂತರ ಕಟ್ಟಿಸ್ತೇನೆ ತಡಿ. ಇಲ್ಲ ಇದು ಬಗೆಹರಲ್ಲ ನಡಿ. ಪಟ್ಟನ ಹನುಮಪ್ಪನ ಗುಡಿಗೆ ಹೋಗೋಣ ನಡಿ. ಆಕೆದಾಳಲ್ಲಕಿ ಊರು ಬಿಡಾಡಿ. ಆಕಿ ಸಾಯೋದಿರಲಿ ಮಂದಿನ ಕೊಲ್ಬೇಕಂತ ನಿಂತಾಳ ಏನಾಕಿ ಊರು ಬೆಂಡ್ಲಿ. ಸತ್ತು ನಿನ್ನ ಮೈ ಮೇಲೆ ಬಂದಾಳ. ನನ್ನ ಕೈ ಸಿಗ್ಬೇಕಿತ್ತಕಿನ್ನ ಜಾಡಿಸಿ ಓದಿತಿದ್ದೆ ಆಕಿನ. ವಾಪಸ್ ಆಕಿನ ಹುಟ್ಲಿಲ್ಲ ಅನಿಸ್ಬಿಡ್ತಿದ್ದೆ ಆಕಿನ. ಮತ್ತು ನನ್ನ ಮಗಳ ಮೈ ಮೇಲೆ ಬಂದಾಳ. ಎಷ್ಟು ಧೈರ್ಯ ಇರ್ಬೇಕು ಆಕಿಗೆ. ತಾಳಂತರ ನಿಗ್ರಮಟ್ಟ ಕಂಡೋತು. ಅದು ನನ್ನ ಮೊಮ್ಮಗನ್ನ ಬಾಯಿಗೆ ಬಂದಂಗೆ ನಿನ್ನೆ ಮಕ್ಕ ಅಂತ ತಿಮಿತಾಳ. ಮತ್ತು ತಾನು ಒಂದು ಖುಷಿನ ಬಿಟ್ಟು ಸತ್ತಾಳ ಹೊಲಸು ಗುಣಕ್ಕೆ. ಹೋಗು ಖುಷಿನ ಎತ್ಕೊಂಬರೋ ಹೋಗು. ಅಯ್ಯೋ ದೇವ್ರಿ ನನ್ನ ಮಗ್ಗಿ ವಿಚಾರ ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾನವ ಯವ್ವ. ಮೊದಲ ಹಿಂತಿ ಮ್ಯಾಗ ಜೀವನ ಇಟ್ಟಿದ್ದ, ಆಕೆ ಸತ್ತಾಳ ಅಂತೇಳಿ ಎಷ್ಟು ಕೊರಗ್ತಿದ್ದ. ಅಯ್ಯೋ ದೇವ್ರಿ ಏನಪ್ಪ ಮಾಡೋದು? ಆಯ್ತು ಹೋಗಿ ಹನುಮಪ್ಪನ ಗುಡಿಯಾಗ ಒಂದು ಅಂತರಹಾರ ಕಟ್ಟಿಸ್ಕೊಂಬ. ಆಕೆ ಆತ್ಮಾಗ ಅಲ್ಯಾಕತ್ತಾಳ ಅಂತ ನನ್ನ ಮಗ ಗೊತ್ತಾದ್ರೆ ಭಾರಿ ನೊಂದ್ಕೊಂತಾನೆ. ನಾ ಏನು ಹೇಳಕ್ಕೆ ಹೋಗುದಿಲ್ವಾ ಶಂಕರವಕ್ಕ? ನೀನು ಏನು ಹೇಳಕ್ಕೆ ಹೋಗಬೇಡ. ಅಯ್ಯೋ ನಾ ಎದಕ್ಕೆ ಹೇಳಕ್ಕೆ ಹೋಗ್ಲೇ ಯವ್ವ? ಆಕೆ ಹೆಸರು ಹಿಡಿಯಾಕು ನನಗೆ ಇಷ್ಟ ಇಲ್ಲ. ಊರು ಬಿಡಾಡಿ ಬಂದು ನನ್ನ ಮಗಳ ಮೈಯಾಗ ಹೊಕ್ಕೊಂಡು ನಿನ್ನೆ ನನ್ನ ಹೆದರ್ಸ್ತಾಳ ಬಾಯಿಗೆ ಬಂದಾಗ ಮಾತಾಡಿ. ಹೌದಾ? ನಾನು ನಿನ್ನೆ ಅನ್ಕೊಂಡೆ ನಮ್ಮ ಮನೆ ಕದಾ ಬಡ್ದಾಗ ನನಗೆ ಅನ್ನಿಸ್ತು ಏನೋ ಎಲ್ಲೇ ತಪ್ಪಾಕತ್ತೈತೆ ಹಳಿ ಅಂತೇಳಿ. ಕರೆನ ಆತ್ ನೋಡೋದು. ಹೋಗ ಪಟ್ಟನ ಕರ್ಕೊಂಬ. ಏನೇ ಶಂಕ್ರಿ ಭಾಳ ಮಾತಾಡಕತ್ತ ಬಿಟ್ಟಿ. ಕೈಗೆ ಸಿಕ್ಕ್ರ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀಯ. ಏನು ಮಾಡ್ತೀಯ? ಸಿಕ್ಕನಲ್ಲ ಬಾ ಏನು ಮಾಡ್ತೀಯ? ಎಷ್ಟು ಮಾತಾಡ್ತೀಯ ಶಂಕ್ರಿ? ರಾತ್ರಿ ಮಾತಾಡ್ಬೇಕಿತ್ತು ಹಿಂಗ.
ರಾತ್ರಿ ಹಿಂಗ ಮಾಡಿದ್ಲ ಯವ್ವ. ಸುಜಾತ ಸುಜಾತ, ಏನವ ಇದು? ಏನವ ನೀನ್ ಹಂಗಾರೆ ಇನ್ನೂ ಹೋಗಿಲ್ಲನವ? ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲನ ಸುಜಾತ? ಇಲ್ಲತ್ತೆ, ಇಲ್ಲ. ಆತ್ಮಕ್ಕೆ ಎಲ್ಲಿಂದ ಶಾಂತಿ ಸಿಗ್ಬೇಕು? ನನ್ನ ಕೂಸಿನ ಬಿಟ್ಟು ಹೋಗೇನಿ, ನನಗೆ ಸಮಾಧಾನನೇ ಇಲ್ಲ. ನನ್ನ ಕೂಸಿನ ಯಾರು ಚಲೋ ನೋಡ್ಕೊತಾರ? ನನ್ನ ಕೂಸಿನ ಯಾರು ದೇಖ್ರೇಖ್ ಮಾಡ್ತಾರ? ಅದಕ್ಕೆ ನನ್ನ ಮೈ ಮೇಲೆ, ನನ್ನ ಮಗಳ ಮೈ ಮೇಲೆ ಬಂದಿಯಲ್ಲ ನೀನು. ಬೇಸದಿ ಬಿಡು. ನೋಡು, ನನ್ನ ಮಗಳನ್ನ ಬಿಟ್ಟು ಬಿಡು. ಏ ಶಂಕ್ರಿ, ಬಾಯಿ ಮುಚ್ಕೊಂಡಿರ್ತೀಯ ಇಲ್ಲ? ನಿನ್ನ ಮಗಳು ಯಾಕೆ ಹಾಲು ಕುಡಿಸಿದ್ಲ ನನ್ನ ಕೂಸಿಗೆ? ಅದರಿಂದ ಒಳ್ಳೇದಾಗ್ಲಿಲ್ಲನು? ನಿನ್ನ ಕೂಸಿನ ಹೊಡೆ ತುಂಬ್ತು ನೋಡು. ಹಿಂಗೆ ಮಾಡೋದು ಚಲೋ ಅಲ್ಲ. ನನ್ನ ಮಗಳ ಮೈ ಮೇಲೆಲ್ಲ ಬಂದು ನೀನು ಮಾಡೋದು. ನಾ ಎಲ್ಲಿ ಹೋಗಲ್ಲ, ನಾ ಇಲ್ಲೇ ಇರ್ತೀನಿ. ನನ್ನ ಕೂಸಿನ ನಾನು ನೋಡ್ಕೋಬೇಕು. ನೋಡು, ನೀನೇನಾರ ಅಂತ್ರ ಯಂತ್ರ ಅಂತೇಳಿ ಏನಾರ ಹೋದಿ, ನಿನ್ನ ಮಗಳನ್ನ ತೊಗೊಂಡ ಹೋಗ್ತಾನೆ ನಾನು. ನನಗೆ ಈಕಿ ಭಾಳ ಇಷ್ಟ ಆಗ್ಯಾಳ. ನಾನು ಖುಷಿನ ನೋಡ್ಕೋಬೇಕು. ನಾ ದೇವ್ ಆದ್ರೆ ಹೆಂಗೆ ನೋಡ್ಕೋಬೇಕು? ಅದಕ್ಕೆ ಇಲ್ಲಿಕ್ಕಿ ಮೈಯಾಗ ಬಂದೆ ನಾನು. ನಾ ಈಕಿನ ಬಿಟ್ಟು ಹೋಗೋದಿಲ್ಲ. ನಾನು ಹೋಗೋದಿಲ್ಲ. ನೀವು ಹೋಗಂದ್ರು ನಾ ಹೋಗೋದಿಲ್ಲ. ದೇವ್ರೆ, ಇಲ್ಲಡವ, ಹಂಗೆ ಮಾಡಬೇಡ. ನಿನ್ನ ಗಂಡ ನಿನ್ನ ನೆನಪಿನಾಗ ಕೊರಗಾಕತ್ತಾನ. ನೀ ಈ ರೀತಿ ಮಾಡೋದು ಅವ್ನು ಗೊತ್ತಾತಂದ್ರೆ ಭಾಳ ಕೊರಗ್ತಾನವ. ಇನ್ನೊಟ್ಟು ನನ್ನ ಗಂಡ ನಾನು ಭಾಳ ಪ್ರೀತಿ ಮಾಡ್ತಾನ. ಆದ್ರೆ ಏನು ಮಾಡೋದು? ನನ್ನ ಹಣೆ ಬಾರ್ದಾಗ ಅವನ ಜೊತೆ ಬದುಕೋಕ್ಕಾಗಲಿಲ್ಲಲ್ಲ ಅತ್ತಿ. ನಾನು ನನ್ನ ಗಂಡನ್ನು ಭಾಳ ಪ್ರೀತಿ ಮಾಡ್ತೀನಿ. ನನ್ನ ಗಂಡ ನನ್ನ ಕೂಸು ಇಬ್ಬರನ್ನ ಬಿಟ್ಟು ಹೋಗಲ್ಲ. ಇಲ್ಲೇ ಇರ್ತೀನಿ. ಹಂಗೆ ಮಾಡಬೇಡ ಸುಜಾತ, ಹಂಗೆ ಮಾಡಬೇಡವ. ಇಲ್ಲೋಡ, ನಿನ್ನ ಮಕ್ಕಳು ನೋಡ್ಕೋಬೇಕು, ನಿನ್ನ ಗಂಡ ನೋಡ್ಕೋಬೇಕಾದ್ರೆ ಅಲ್ಲೇ ನಿಮ್ಮ ಕಂದನಾಗ ಯಾರ್ದಾರ ಮೈಯಾಗ ಬರ್ಕೋ ಹೋಗು. ನೀನು ನನ್ನ ಮಗಳ ಮೈ ಮೇಲೆ ಯಾಕೆ ಬಂದಿ? ಏ ಮುದುಕಿ, ಸುಮ್ಮನೆ ಇರ್ತೀಯ? ಏನು ನಿನ್ನ ಕುತ್ತಿಗೆನ ಮುರಿಲೆ? ಹಿಂಗೆ ರಾತ್ರಿ ಎಲ್ಲ ಹಿಂಗೆ ಮಾಡ್ಯಾಳ ನೋಡವ. ನಾನು ಕುತ್ತಿಗೆ ಮುರಿತೇನೆ, ಕೊಲ್ತಾನೆ, ಕುತ್ತಿಗೆ ಚಿಕ್ತಾನೆ ಅಂತೇಳಿ ಉಸಲ್ ಬಿಟ್ಟಿದ್ದು ಸೌಂಡ್ ಬರಬಾರ್ದಂತ ಹಿಂಗೆ ಮಾಡ್ಯಾಳ ನೋಡು. ಒಟ್ಟ ನನ್ನ ನೆಮ್ಮದಿಯಾಗಿ ಕುಂದ್ರಾಕ್ ಬಿಟ್ಟಿಲಿಕ್ಕೆ. ನನ್ನ ನೆಮ್ಮದಿಯಾಗಿರಕ್ಕೆ ಬಿಡ್ರಿ. ಮತ್ತೆ ನನಗೆ ಹೋಗು ಅನ್ಬೇಡ್ರಿ. ನಾ ಹೋಗಲ್ಲ, ನಾ ಇಲ್ಲೇ ಇರೋಕ್ಕೆ. ನಾನು ಖುಷಿನ ಕರ್ಕೊಂಬ ಅತ್ತಿ. ನಾ ಹಾಲು ಕುಡಿಸ್ಬೇಕು. ಹೋಗು, ಕರ್ಕೊಂಬ ಹೋಗು. ಸರಿವಾ, ತರಿ. ಇದು ಕಿಂಗ್ ಸೈಜ್ ಅಲ್ಲ ಬೆಡ್? ಒಂದು ತರಿಸ್ಬೇಕಪ್ಪ. ಬಂದಾಗಿಂದ ಇದೇ ಐತಿ. ಫ್ಲಿಪ್ಕಾರ್ಟ್ನಾಗ ನೋಡ್ಲ್ಯಾ, ಮೀಶೋದಾಗ ನೋಡ್ಲ್ಯಾ? ತಡಿ, ಫಸ್ಟ್ ಮೀಶೋದಾಗೆ ನೋಡ್ತೀನಿ. ಮೀಶೋದಾಗೂ ಚಲೋ ಇರ್ತಾವಪ್ಪ, ನೋಡೋಣ. ಈ ಬೆಡ್ಶೀಟ್ ಭಾರಿ ಮಸ್ತ್ ಐತಿ. ಗುಲಾಬಿ ಬಣ್ಣದ ಐತಿ. ಇನ್ನೇನು ಬೆಡ್ಶೀಟ್ ಬೇಡ, ಗುಲಾಬಿ ಬಣ್ಣದ ಸ್ವಲ್ಪ ರಾವ್ ಹಾಕತ್ತನ. ಇದು ಯಾವುದು? ಬ್ಲೂ ಕಲರ್. ಅಯ್ಯೋ, ಬ್ಲೂ ಕಲರ್ ಆಲ್ರೆಡಿ ಇಲ್ಲಿ ಹಾಕೇನಲ್ಲ, ಅಂದ್ರೆ ಐತಲ್ಲ ಇವ್ರದ್ದು ಮನ್ಯಾಗ. ಬ್ಲೂ ಕಲರ್ ಬೇಡ. ಬೇರೆ ಯಾವ್ದು ನೋಡ್ಲಿ? ರೆಡ್ ಮಸ್ತ್ ಐತಿ. ಅಯ್ಯೋ, ರೆಡ್ ಬೇಡ. ರೆಡ್ನು ರಾವೇ ಅನ್ನಿಸ್ತೈತಿ, ಆದ್ರೆ ಒಂಥರ ಚಂದ ಕಾಣ್ತಿತ್ತು ರೂಮಿಗೆ. ಅದು ಯಾಕೆ ಮೈ ಮೇಲೆ ಹಾಕೊಂಡ್ರೆ ರಾವು. ಬೆಡ್ ಹಾಸಕ್ಕೆ ಏನಾಕತಿ? ತಡಿ ನೋಡೋಣ. ಇದು ನವಿಲಿನ್ ಮಸ್ತ್ ಐತಿ ನೋಡ. ಏನ್ ತರ್ಸಕತ್ತಿ? ಏನ್ ನೋಡಾತಿ ಈಕಿನ ಜ್ಯೋತಿ? ಬಾ ಶೋಭಾಕ, ಇದು ಬೆಡ್ಶೀಟ್ ನಮ್ದು ಇದು ಭಾಳ ಹಳೇದಂಗೈತಪ್ಪ. ಇವ್ರು ಯಾವಾಗ ಹಸಿದ್ರೆ ಏನೋ ಇದನ್ನ. ನಾನು ಮದುವೆಗೆ ಬಂದಾಗಿಂದಾನು ಇದೇ ಐತಿ. ಒಂಥರ ಹೆಂಗ ಅನ್ಸತ್ತಂದ್ರೆ, ರೂಮ್ ಗಲೀಜಾಗಿರ್ತೈತಲ್ಲ, ಅವಾಗ ಕ್ಲೀನ್ ಮಾಡಿದಾಗೂ ಹಾಸಾಕ ಬೆಡ್ಶೀಟ್ ಇಲ್ದಂಗ ಆಗ್ಬಿಟ್ಟತಿ. ಅದ್ರ ಸಂಬಂಧ ಒಂದ್ ಸ್ವಲ್ಪ ಇದನ್ನೆಲ್ಲ ಅಷ್ಟು ತೊಳ್ಯಾಕ್ ಹಾಕಿದ್ರು ಹಾಸಾಕ್ ಬೆಡ್ಡಿಗೆ ಏನಿಲ್ಲ. ಒಂದ್ ಯಾವ್ದಾರ ಚಲೋ ಬೆಡ್ಶೀಟ್ ಆರ್ಡರ್ ಮಾಡೋಣ ಅಂತ ನೋಡಾತಿದ್ದೆ. ಓ ಹೌದನ? ಮಾಡಿ ಆಮೇಲೆ ನೀ ಯಾವ್ದು ಆರ್ಡರ್ ಮಾಡ್ತೀಯಲ್ಲ ಅದನ್ನ ಲಿಂಕ್ ನನ್ನ ಫೋನಿಗೂ ಕಳಿಸು. ಯಾಕಂದ್ರೆ ನಮ್ ರೂಮ್ನಾಗೂ ಹಂಗ ಆಗ್ಬಿಟ್ಟತವ. ಇವ್ರದ್ದು ರೂಮ್ನಾಗ ಬೆಡ್ಶೀಟೇ ಇಲ್ಲ ಏನೋ ಗೊತ್ತಿಲ್ಲ, ಒಂದೇ ಐತಿ. ಹಾಸಕ್ ಮತ್ತೊಂದ್ ಬೆಡ್ಶೀಟ್ ಇಲ್ಲ. ಅತ್ತಿಯವ್ರನ್ನ ಕೇಳಿದ್ರೆ ಅವ್ರು ಇಲ್ಲವ, ಇರೋದ ಒಂದೊಂದು ಅವರ ತರಿಸ್ಕೊಂಡಿದ್ರಿ. ಅವಾಗ ನಾ ಬೇರೆ ಇಲ್ಲ, ಅದನ್ನ ಒಗದ್ ಹಾಕ್ರಿ, ಏನಾಗಲ್ಲ ಅಂತಂದೇಳಿ ಅಂತಾರ. ಏನ್ ಮಾಡ್ಲಿ, ನನಗೂ ಒಂಥರ ಅದೇ ಅದ್ರ ಮೇಲೆ ಮಕ್ಕೊಂಡ್ ಸಾಕಾಗೋತು. ಅದಕ್ಕ ಇವ್ರು ಬಂದ್ಮೇಲೆ ಹೇಳಿ ಒಂದ್ ಬೇರೆ ಬೆಡ್ಶೀಟ್ ಆರ್ಡರ್ ಮಾಡ್ಸಿದ್ರಾತ ಅಂತ ಅನ್ಕೊಂಡೇನಿ. ಇದು ನಂಗೂ ಕಳಿಸ, ಯಾವ್ದ್ ನೋಡಿ ಹೇಳ್ತೀನಿ. ಅಯ್ಯಪ್ಪ ದೇವ್ರೇ, ಏನಪ್ಪ ಮಾಡೋದೀಗ? ಲಿಂಕ್ ಕಳಿಸ್ತೀನಿ ಅಂತ ಹೆಂಗ ಅನ್ನೋದು? ಒಂದೇ ಮನ್ಯಾಗ ಇಟ್ಕೊಂಡು ಬೆಡ್ಶೀಟ್ ಈಗ ತೀರಾ ನೋಡು, ನನ್ಗೊಂದು ಆರ್ಡರ್ ಮಾಡ್ಲಿಲ್ಲ ಅನ್ನಿಸ್ತತ್ತ ಏನೋ ಈಕಿಗೆ. ಅದು ಅಲ್ದೆ ಅತ್ತಿಯಾರು ನೋಡಿದ್ರೆ ಹೊಯ್ ಅಂತ ಹೊಯ್ಕೊಂತಾರ. ನೀ ಅದನ್ನ ತರಿಸ್ತಿ ಇದನ್ನ ತರಿಸ್ತಿ, ನೀನ್ ನೋಡಿ ಆಕಿನೂ ಮಾಡ್ತಾಳ ಅಂತೇಳಿ. ಈಗ ಏನ್ ಮಾಡೋದು? ನಾನು ತರಿಸ್ಕೋಬೇಕಾ ಏನ್ ಈಕಿಗೆ ತರಿಸ್ಕೊಡ್ಬೇಕಾ? ನಾನು ಸುಮ್ಮನೆ ಇಲ್ಲಿ ಕುತ್ಕೊಂಡು ನೋಡಕತ್ತೆ. ಸುಮ್ಮನೆ ಅಲ್ಲೇ ಕೋರ್ಟ್ ಕಡೆ ಹೋದಾಗ್ಲೇ ಟೈಮ್ ಸಿಕ್ಕಾಗ ನೋಡ್ಕೊಂಡಿದ್ರೆ ಆಗೋಗಿರ್ತಿತ್ತು. ಶೋಭಾಕ, ಇರ್ಲಿ ಬಿಡು, ಮತ್ತೆ ಯಾಕೆ ಲಿಂಕ್ ಕಳ್ಸೋದು? ನಾ ತರ್ಸಕ್ಕೈಲೆ ಒಂದೇ ಥರದ್ದು 2 ತರ್ಸನ? ಇಲ್ಲ ಬ್ಯಾಡ ತಡಿ, ಕಲರ್ ಅಷ್ಟೇ ಚೇಂಜ್. ಒಂದೇ ರೇಟಿನ 2 ತರಿಸಿದ್ರಾತ ಅಲ್ಲ? ಹಂಗೂ ಮಾಡ್ಬೋದು. ಆದ್ರೂ ನಾನು ಇನ್ನೂ ಇವ್ರನ್ನ ಕೇಳ್ಬೇಕಲ್ಲ, ದುಡ್ಡು ಕೊಡ್ತಾರ ಇಲ್ಲ ಅಂತ. ನನ್ನ ಹತ್ರಕ್ಕೆ ಇರೋದಾಗಿದ್ರೆ ನಾನೇ ತರ್ಸಿಸ್ತಿದ್ದೆ.
ಇವ್ರ ದುಡ್ಡು ಕೊಟ್ಟ ಮೇಲೆ ತರ್ಬೇಕಲ್ಲ. ಇವ್ರು ದುಡ್ಡು ಒಂದೊಂದ್ಸಲ ಕೊಡೋದೇ ಇಲ್ಲ. ಅವಾಗ ನಾನ್ ನಿನಗೆ ಹೆಂಗ್ ಕೊಡ್ಲಿ? ಪಾಪ ನೀ ತರ್ಸ್ಬಿಟ್ಟಿರ್ತೀಯಲ್ಲ, ಅದಕ್ಕೆ ಇವ್ರು ಕೇಳ್ಕೊಂಡು ಇವ್ರು ಆರ್ಡರ್ ಮಾಡು ನಡೀತೈತಿ ಹೋಲಿ ಬಿಡು ತರ್ಸ್ಕೊ ಅಂತ ಅಂದ್ಮೇಲೆ ನಾನು ಹಿಂಗೆ ಹೇಳ್ತೇನೆ. ಅವಾಗ ನಂಗೆ ತರ್ಸ್ಕೊಡು ಅಂತಿ. ಏನು ನಂಗೆ ಆರ್ಡರ್ ಮಾಡಕ್ ಬರಲ್ಲ, ಇವ್ರಿಗೆ ಮಾಡಂದ್ರೆ ಇವ್ರು ಮಾಡಲ್ಲ, ಅದಕ್ಕೆ ಅಲಿಮಿಟ ಮಾಡ್ಬೇಡ, ನಿಂದಷ್ಟ ತರ್ಸ್ಕೊ. ಏನು ಶೋಭಾಕ್ಕ, ಇರ್ಲಿ ಬಿಡು, ನಿಮ್ಮ ಮತ್ ಮಾವಾರ ನೀನ್ ಕೇಳಕ್ ಹೋಗ್ಬೇಡ. ಒಂದ್ ಬೆಡ್ಶೀಟ್ ಅಲ್ಲ, ಏನಾಗದೈತಿ, ನಾನೇ ಆರ್ಡರ್ ಮಾಡ್ತೀನಿ. ಅದ್ರಾಗ ಏನೈತಿ? ಒಂದೇ ರೇಟಿಂದು ಒಂದೇ ಕಲರ್ ಅಷ್ಟೇ ಚೇಂಜ್ ಇರೋದು ನೋಡಿ ಒಂದೇ ಇದ್ರದ್ದು ಆರ್ಡರ್ ಮಾಡ್ತೇನೆ ನಾನು. ಅದೆಲ್ಲ ಏನ್ ಕೇಳಕ್ ಹೋಗ್ಬೇಡ. ಹೌದಾ? ಸರಿ ಸರಿ ಜ್ಯೋತಿ, ನೀ ಎಷ್ಟು ಒಳ್ಳೆಕಿ. ನನ್ ಕರೆನ ಒಂಥರ ಖುಷಿ ಆತ ನೀನ್ ಮಾರ್ಗಿತ್ತಾಗ ಸಿಕ್ಕಿದ್ದೆ. ಬೆಡ್ಶೀಟ್ ತರ್ಸ್ಕೊಡ್ತೀನಿ ಅಂದ್ನಲ್ಲ ಅದಕ್ಕೆ. ಏಳೆ ತೋರ್ಸಿ ಎಂತ ಬೆಡ್ಶೀಟ್ ಮಾಡಾತಿ? ಈ ಹಳದಿ ಬಣ್ಣ ಬಹಳ ಚಂದ ಐತ್ ನೋಡ ಇದು. ಅಲ್ಲ, ಹಳದಿ ಬಣ್ಣ ಬೇಡಕ್ಕ, ಒಂಥರ ಗಲೀಜಾದ್ರೆ ಎದ್ದು ಕಾಣ್ತತಿ. ಆಮೇಲೆ ಏನಾರ ಹತ್ತಿದ್ರು ಅಷ್ಟೇ ಭಾರಿ ಒಂಥರ ಅಸಹ್ಯ ಕಾಣಿಸ್ತತಿ. ಹೌದಪ್ಪ, ನೀ ಹೇಳೋದು ಕರೆ. ಈ ಬಿಳಿ ಬಣ್ಣದ್ದು? ಅಯ್ಯೋ ಅಕ್ಕ, ಬಿಳಿ ಬಣ್ಣದಂತೂ ಮೊದ್ಲು ಬೇಡ. ಹಾ, ಇದು ನಂಗೆ ಬಹಳ ಇಷ್ಟ ಆತ. ಇದೇ ತರದ ಕಲರ್ ಚೇಂಜ್ ತರಿಸ್ಲನಕ? ಹಾ, ಮಸ್ತ್ ಐತ್ ನೋಡ, ಅಲ್ಲ ಕೋಲಾಟ ಆಡ್ದಂಗ. ಹಾ, ಮಸ್ತ್ ಐತ್ ಮಸ್ತ್ ಐತ್, ತರ್ಸ್ಕೊ ತರ್ಸ್ಕೊ. ಇದನ್ನೇ ತರ್ಸ್ಕೊ ಹಂಗಾರ, ಬಹಳ ಚಂದ ಐತಿ. ಇದೇ ಬಣ್ಣದ್ದು ಬೇಕಾದ್ರೆ ನೋಡು, ಇಲ್ಲ ಬೇರೆ ಏನಾದ್ರೂ ನೋಡು. ನಂಗಿದು ಫಸ್ಟ್ ಆರ್ಡರ್ ಮಾಡ್ಬಿಡ್ತಂತ ಹೇಳಿ. ಏ ಅಶ್ವಿನಿ, ತಡಿ ತಡಿ, ಏನ್ ತಗೋ. ಅಶ್ವಿನಿ, ನಂಗೆ ಬಹಳ ಇಷ್ಟ ಆತ. ಯಾವ್ದಕ್ಕ? ಇದಾ? ಹಾ, ಚೆನ್ನಾಗೈತಿ, ಆದ್ರೆ ರೇಟ್ ಜಾಸ್ತಿ ಆತ ಏನ. ಇಲ್ಲ, ಎಷ್ಟೈತಿ? 500? ಅಲ್ಲ, 550 ರೂಪಾಯಿ. ಇದು ಬೇಡ ತಡಿ ಅಕ್ಕ, ಇದು ನೋಡ್ರಿ ಹೆಂಗೈತಿ. ಯಾವ್ದ? ಹಾ, ಇದಾ? ಹಾ, ಚಲೋ ಐತಿ, ಆದ್ರೂ ಒಂಥರ ಅದು ಇದ್ದಂಗಿಲ್ಲಲ್ಲ. ಅದ್ ನಂಗೆ ಭಾರಿ ಇಷ್ಟ ಆಗಿತ್ತು. ಇರ್ಲಿ ಬಿಡ, ಅದು ಬೇಡ ಅಂದ್ರೆ ಬೇಡ, ಇದನ್ನ ಆರ್ಡರ್ ಮಾಡ ನಡೀತೈತಿ. ಇರ್ಲಿ ಬಿಡಕ್ಕ, ನಿಂಗೆ ಅಷ್ಟು ಇಷ್ಟ ಆಗೈತೆ ಅಂದ್ರೆ ಅದನ್ನ ಆರ್ಡರ್ ಮಾಡ್ತೀನಿ. ಜೊತೆ ಬ್ಯಾಡ್ ಬಿಡ ಪಾಪ. ಇರ್ಲಿ ಬಿಡಕ್ಕ, ಮಾಡೇನ್ ತಗೋ. ಹಾ, ನಿಂದು ಬರ್ತೈತಿ. ಥ್ಯಾಂಕ್ಸ್ ಜೊತೆ, ನಂಗೆ ಇಷ್ಟ ಆಗಿದ್ದು ಬೆಡ್ಶೀಟೇ ಮಾಡಿದ್ದಕ್ಕೆ. ಹ್ಞೂ ಅಕ್ಕ, ಬಾ ನಾಷ್ಟ ಮಾಡೋಣಂತ, ಹೊತ್ತಾಗೈತಿ. ಅತ್ತಿಯರ ಗುಡಿಗೆ ಹೋಗ್ಯಾರ. ಹೌದನ? ಸರಿ ಅಕ್ಕ, ಬಂದೆ. ನನ್ನ ಬೆಡ್ಶೀಟು 300 ರೂಪಾಯಿ, ಇಕ್ಕಿ ಬೆಡ್ಶೀಟು 550 ರೂಪಾಯಿ. ಹೋಗ್ಲಿ, ಮತ್ತೇನು ಮಾಡೋಕ್ಕಾಕತಿ. ಏನು ಅನ್ನಕ್ಕೂ ಬರಂಗಿಲ್ಲ, ಬಿಡಕ್ಕೂ ಬರಂಗಿಲ್ಲ, ಹಂಗೈ ಪರಿಸ್ಥಿತಿ. ಯಾಕಂದ್ರೆ ಈಗ ಸಣ್ಣ ಪುಟ್ಟ ಮನ್ಯಾಗ ಈಗ ನನ್ನ ಮೇಲೆ ಹೇವ ಮಾಡ್ಕೊಂಡು ಕುಂದ್ರಲ್ಲ, ಕೆಲಸ ಮಾಡ್ತಾಳ. ಈಗ ಬಾಯಿ ಬಿಟ್ಟು ಕೇಳ್ತಾ ಇದ್ದಾಳ, ಕೊಡಿಸ್ಲಿಲ್ಲ ಅಂದ್ರೆ ಏನು ಅನ್ಕೊಳಲ್ಲ. ಇರ್ಲಿ ಬಿಡ, ಏನು ಕಳ್ಕೊಳ್ಳೋದೈತಿ. ಒಂದು 500 ರೂಪಾಯಿಗೆ ಒಂದು 500-600 ರೂಪಾಯಿಗೆಲ್ಲ ಶಾಣೆತನ ಮಾಡಿದ್ರೆ ಜೀವನ ಆಕತ್ತನ? ಮಾಡಪ್ಪ, ಆ ಥರ ಯೋಚನೆ ಮಾಡಬಾರ್ದು. ಒಂದೊಂದ್ಸಲ ದುಡಿತಾ ಇರ್ತೀವಿ, ನಮ್ಮ ಹತ್ರ ದುಡ್ಡು ಇರ್ತೈತಿ, ಒಂದೊಂದ್ಸಲ ಎಷ್ಟು ಸಣ್ಣ ತಂದಾಗ ವಿಚಾರ ಮಾಡ್ಬಿಡ್ತೀವಲ್ಲ. ಹೋಗ್ಲಿ, ಏನಾಗದೈತಿ, ಒಂದು ಸೀರೆ ತಗೊಂಬಂದಿದ್ರೆ ಆಕಿತ್ತ ಅಷ್ಟ. ಇರ್ಲಿ ಇರ್ಲಿ,